ಅಖಂಡ ಕರ್ನಾಟಕ ಬಂದ್ ಮಾಡಬೇಕು ಅಂತ ಏನಾಗಿತ್ತು ಆ ವಿಚಾರದಲ್ಲಿ ಕನ್ನಡ ಸಂಘಟನೆಗಳಲ್ಲಿ ಒಮ್ಮತ ಮೂಡಿಲ್ಲ. ಕನ್ನಡ ಸಂಘಟನೆಗಳ ಹೋರಾಟದಲ್ಲೂ ಕೂಡ ಸ್ವಪ್ರತಿಷ್ಠೆ ಕಂಡು ಬರ್ತಾ ಇದೆ. ಬಂದ್ಗೆ ಒಮ್ಮತ ಮೂಡಿಲ್ಲ. ನಾರಾಯಣಗೌಡ ಬಣ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ವಾಟಾಳ್ ನಾಗರಾಜ್ ಬಂದ್ ಕರೆಗೆ ನಾರಾಯಣಗೌಡ ಬಣ ವಿರೋಧ ವ್ಯಕ್ತಪಡಿಸಿದೆ. ನಮ್ಮ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕರಿವನಾರಾಯಣಗೌಡ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಈಗ ಹಲವು ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಹಂತ ಹಂತವಾಗಿ ಒಂದ್ ಕಡೆ ರಾಜಭವನ ಮುತ್ತಿಗೆ, ಬೆಳಗಾವಿ ಚಲೋ, ಮತ್ತೊಂದು ಕಡೆ 18ಕ್ಕೆ ಸಭೆ ಮಾಡ್ತಾರೆ. ಮಾರ್ಚ್ 22ಕ್ಕೆ ಬಂದ್ ಮಾಡಲು ಮುಂದಾಗ್ತದೆ. ಸರ್, ನಿಮ್ಮ ಬೆಂಬಲ ಬಂದ್ಗೆ ಇದನ್ನ ಇಲ್ವಾ ಸರ್? ಯಾವುದೇ ಕಾರಣಕ್ಕೆ ನಾನು ಇವತ್ತಲ್ಲ ಯಾವತ್ತೂ ಸಹ ಬಂದನ್ನ ಒಪ್ಕೊಂಡವನಲ್ಲ, ಬಂದನ್ನ ಬೆಂಬಲಿಸಿಲ್ಲ. ಇವತ್ತಿಗೂ ಬಂದ್ಗೆ ಬೆಂಬಲ ಕರ್ನಾಟಕ ರಕ್ಷಣಾ ವೇದಿಕೆದು ಇಲ್ಲ. ಯಾಕೆಂದ್ರೆ ಒಪ್ಪತ್ತು ದುಡಿದು ಒಂದು ದಿನ ಬೆಳಗಿಂದ ಸಂಜೆವರೆಗೂ ದುಡಿದು ತಿನ್ನುವಂತ ಲಕ್ಷಾಂತರ ಮಂದಿ ಕರ್ನಾಟಕದ ಒಳಗಡೆ ಇದ್ದಾರೆ. ಅವತ್ತು ದುಡಿಬೇಕು, ಅವತ್ತು ತಿನ್ನಬೇಕು. ಅವತ್ತು ದುಡಿದ್ರೆ ಆ ಕುಟುಂಬ ನಡೆಯೋದು ಅಂತ ಲಕ್ಷಾಂತರ ಆ ಜನರನ್ನ ನಾವು ನೋಡದೆ ಏಕಾಏಕಿ ಮಾತಿಗೆ ಮುಂಚೆ ಬಂದು ಅನ್ನೋದು ಕೊನೆಯ ಬ್ರಹ್ಮಾಸ್ತ್ರ. ಅದು ಬ್ರಹ್ಮಾಸ್ತ್ರವಾಗೇ ಉಳಿಬೇಕು ಯಾವತ್ತಿಗೂ. ಅಷ್ಟೊಂದು ಸುಲಭ ಅಲ್ಲ. ಒಂದು ಬಂದ್ ಮಾಡೋದು, ಇಡೀ ರಾಜ್ಯವನ್ನ ಬಂದ್ ಮಾಡೋದು ಸುಲಭ ಅಲ್ಲ. ಇಡೀ ರಾಜ್ಯ ಯಾಕೆ, ಒಂದು ಬೆಂಗಳೂರನ್ನ ಬಂದ್ ಮಾಡೋದು ಸುಲಭ ಅಲ್ಲ. ಹಾಗಿರುವಾಗ ಹುಡುಗಾಟಕ್ಕಾಗಿ ಬಂದ್ ಮಾಡಬೇಕು ಅನ್ನೋದು ಉದ್ದೇಶ ಏನು? ಉದ್ದೇಶ ಯಾಕೆ ಬಂದನ್ನ ಮಾತಿ ಮುಂಚೆ ಕರೆ ಕೊಡ್ತೀರಿ? ಒಂದು ಚಳವಳಿ ಅನ್ನೋದು ಯಾರ ಪ್ರತಿಷ್ಠೆಯೋ ಇಲ್ಲ ಯಾವುದೋ ಪ್ರಚಾರಕ್ಕಾಗೋ ಮಾಡುವಂತ ಚಳವಳಿ ಅಲ್ಲ. ಒಂದು ಚಳವಳಿ ಅಂದಾಗ ಚಳವಳಿಯ ಯಾವ್ದಾದ್ರು ಒಂದು ವಿಚಾರ ಇಟ್ಕೊಂಡು ಚಳವಳಿ ಮಾಡುವಾಗ ಅದಕ್ಕೆ ಉತ್ತರ ಬೇಗ ಸಿಗಬೇಕು. ಇಲ್ಲ ಅದು ತಡವಾದ್ರೂ ಸಹ ಉತ್ತರ ಸಿಗಬೇಕು. ಅದು ಬಿಟ್ಟು ಪ್ರತಿಷ್ಠೆಗಾಗಿ ಇಲ್ಲ ಇನ್ನೇನೋ ಒಂದು ಪ್ರಚಾರದ ದೃಷ್ಟಿಗಾಗಿ ನಾವು ಬಂದು ಮತ್ತೊಂದು ಮಾಡ್ತೀವಿ ಅಂದ್ರೆ ಇಲ್ಲಿ ಲಕ್ಷಾಂತರ ಮಕ್ಕಳ ಭವಿಷ್ಯವನ್ನ ನಾವು ನೋಡಬೇಕಾಗತ್ತೆ. ಈಗ ಯಾಕೆ ಇದ್ದಕ್ಕಿದ್ದಂಗೆ ಬಂದ್ ಅಂತ ಓದಂಥದ್ದು? ಅದಕ್ಕಾಗಿ ನನಗೆ ವ್ಯಕ್ತಿಗತವಾಗಿ ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವ್ರ ಬಗ್ಗೆ ಭಾರಿ ಗೌರವ ಇದೆ. ಹಿರಿಯ ಹೋರಾಟಗಾರರಿದ್ದಾರೆ, ನನಗೆ ಗೌರವ ಇದೆ. ಆದ್ರೆ ಎಲ್ಲ ಸಂದರ್ಭಕ್ಕೂ ಬಂದೇ ಮಾಡಬೇಕು ಅನ್ನೋ ಉದ್ದೇಶ ಇದೆಯಲ್ಲ, ಅದನ್ನ ನಾನು ಒಪ್ಪೋದಿಲ್ಲ. ಕೊನೆಯ ಪ್ರಶ್ನೆ, ಬಂದ್ಗೆ ಬೆಂಬಲ ಇಲ್ಲ. ಮತ್ತೆ ಈ ಒಂದು ವಿಚಾರ ಕಾರಣಕ್ಕೂ ನಾನು ಬಂದನ್ನ ಒಪ್ಕೊಳ್ಳೋದಿಲ್ಲ. ಆ ಬಂದಿಗೆ ಕರವೆಯ ಬೆಂಬಲ ಇಲ್ಲ. ಇದಿಷ್ಟು ಕರಿವನಾರಾಯಣಗೌಡ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಖಂಡ ಕರ್ನಾಟಕ ಬಂದ್ ಮಾಡಬೇಕು ಅಂತ ಏನಾಗಿತ್ತು ಆ ವಿಚಾರದಲ್ಲಿ ಕನ್ನಡ ಸಂಘಟನೆಗಳಲ್ಲಿ ಒಮ್ಮತ ಮೂಡಿಲ್ಲ. ಕನ್ನಡ ಸಂಘಟನೆಗಳ ಹೋರಾಟದಲ್ಲೂ ಕೂಡ ಸ್ವಪ್ರತಿಷ್ಠೆ ಕಂಡು ಬರ್ತಾ ಇದೆ. ಬಂದ್ಗೆ ಒಮ್ಮತ ಮೂಡಿಲ್ಲ. ನಾರಾಯಣಗೌಡ ಬಣ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ವಾಟಾಳ್ ನಾಗರಾಜ್ ಬಂದ್ ಕರೆಗೆ ನಾರಾಯಣಗೌಡ ಬಣ ವಿರೋಧ ವ್ಯಕ್ತಪಡಿಸಿದೆ. ನಮ್ಮ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕರಿವನಾರಾಯಣಗೌಡ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಈಗ ಹಲವು ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಹಂತ ಹಂತವಾಗಿ ಒಂದ್ ಕಡೆ ರಾಜಭವನ ಮುತ್ತಿಗೆ, ಬೆಳಗಾವಿ ಚಲೋ, ಮತ್ತೊಂದು ಕಡೆ 18ಕ್ಕೆ ಸಭೆ ಮಾಡ್ತಾರೆ. ಮಾರ್ಚ್ 22ಕ್ಕೆ ಬಂದ್ ಮಾಡಲು ಮುಂದಾಗ್ತದೆ. ಸರ್, ನಿಮ್ಮ ಬೆಂಬಲ ಬಂದ್ಗೆ ಇದನ್ನ ಇಲ್ವಾ ಸರ್? ಯಾವುದೇ ಕಾರಣಕ್ಕೆ ನಾನು ಇವತ್ತಲ್ಲ ಯಾವತ್ತೂ ಸಹ ಬಂದನ್ನ ಒಪ್ಕೊಂಡವನಲ್ಲ, ಬಂದನ್ನ ಬೆಂಬಲಿಸಿಲ್ಲ. ಇವತ್ತಿಗೂ ಬಂದ್ಗೆ ಬೆಂಬಲ ಕರ್ನಾಟಕ ರಕ್ಷಣಾ ವೇದಿಕೆದು ಇಲ್ಲ. ಯಾಕೆಂದ್ರೆ ಒಪ್ಪತ್ತು ದುಡಿದು ಒಂದು ದಿನ ಬೆಳಗಿಂದ ಸಂಜೆವರೆಗೂ ದುಡಿದು ತಿನ್ನುವಂತ ಲಕ್ಷಾಂತರ ಮಂದಿ ಕರ್ನಾಟಕದ ಒಳಗಡೆ ಇದ್ದಾರೆ. ಅವತ್ತು ದುಡಿಬೇಕು, ಅವತ್ತು ತಿನ್ನಬೇಕು. ಅವತ್ತು ದುಡಿದ್ರೆ ಆ ಕುಟುಂಬ ನಡೆಯೋದು ಅಂತ ಲಕ್ಷಾಂತರ ಆ ಜನರನ್ನ ನಾವು ನೋಡದೆ ಏಕಾಏಕಿ ಮಾತಿಗೆ ಮುಂಚೆ ಬಂದು ಅನ್ನೋದು ಕೊನೆಯ ಬ್ರಹ್ಮಾಸ್ತ್ರ. ಅದು ಬ್ರಹ್ಮಾಸ್ತ್ರವಾಗೇ ಉಳಿಬೇಕು ಯಾವತ್ತಿಗೂ. ಅಷ್ಟೊಂದು ಸುಲಭ ಅಲ್ಲ. ಒಂದು ಬಂದ್ ಮಾಡೋದು, ಇಡೀ ರಾಜ್ಯವನ್ನ ಬಂದ್ ಮಾಡೋದು ಸುಲಭ ಅಲ್ಲ. ಇಡೀ ರಾಜ್ಯ ಯಾಕೆ, ಒಂದು ಬೆಂಗಳೂರನ್ನ ಬಂದ್ ಮಾಡೋದು ಸುಲಭ ಅಲ್ಲ. ಹಾಗಿರುವಾಗ
ಹುಡುಗಾಟಕ್ಕಾಗಿ ಬಂದ್ ಮಾಡಬೇಕು ಅನ್ನೋದು ಉದ್ದೇಶ ಏನು? ಉದ್ದೇಶ ಯಾಕೆ ಬಂದನ್ನ ಮಾತಿ ಮುಂಚೆ ಕರೆ ಕೊಡ್ತೀರಿ? ಒಂದು ಚಳವಳಿ ಅನ್ನೋದು ಯಾರ ಪ್ರತಿಷ್ಠೆಯೋ ಇಲ್ಲ ಯಾವುದೋ ಪ್ರಚಾರಕ್ಕಾಗೋ ಮಾಡುವಂತ ಚಳವಳಿ ಅಲ್ಲ. ಒಂದು ಚಳವಳಿ ಅಂದಾಗ ಚಳವಳಿಯ ಯಾವ್ದಾದ್ರು ಒಂದು ವಿಚಾರ ಇಟ್ಕೊಂಡು ಚಳವಳಿ ಮಾಡುವಾಗ ಅದಕ್ಕೆ ಉತ್ತರ ಬೇಗ ಸಿಗಬೇಕು, ಇಲ್ಲ ಅದು ತಡವಾದ್ರೂ ಸಹ ಉತ್ತರ ಸಿಗಬೇಕು. ಅದು ಬಿಟ್ಟು ಪ್ರತಿಷ್ಠೆಗಾಗಿ ಇಲ್ಲ ಇನ್ನೇನೋ ಒಂದು ಪ್ರಚಾರದ ದೃಷ್ಟಿಗಾಗಿ ನಾವು ಬಂದು ಮತ್ತೊಂದು ಮಾಡ್ತೀವಿ ಅಂದ್ರೆ ಇಲ್ಲಿ ಲಕ್ಷಾಂತರ ಮಕ್ಕಳ ಭವಿಷ್ಯವನ್ನ ನಾವು ನೋಡಬೇಕಾಗತ್ತೆ. ಈಗ ಯಾಕೆ ಇದ್ದಕ್ಕಿದ್ದಂಗೆ ಬಂದ್ ಅಂತ ಓದಂಥದ್ದು? ಅದಕ್ಕಾಗಿ ನನಗೆ ವ್ಯಕ್ತಿಗತವಾಗಿ ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವ್ರ ಬಗ್ಗೆ ಭಾರಿ ಗೌರವ ಇದೆ. ಹಿರಿಯ ಹೋರಾಟಗಾರರಿದ್ದಾರೆ, ನನಗೆ ಗೌರವ ಇದೆ. ಆದ್ರೆ ಎಲ್ಲಾ ಸಂದರ್ಭಕ್ಕೂ ಬಂದೇ ಮಾಡಬೇಕು ಅನ್ನೋ ಉದ್ದೇಶ ಇದೆಯಲ್ಲ, ಅದನ್ನ ನಾನು ಒಪ್ಪೋದಿಲ್ಲ. ಕೊನೆಯ ಪ್ರಶ್ನೆ, ಬಂದ್ಗೆ ಬೆಂಬಲ ಇಲ್ಲ ಮತ್ತು ಈ ಒಂದು ವಿಚಾರ ಯಾವುದೇ ಕಾರಣಕ್ಕೂ ನಾನು ಬಂದನ್ನ ಒಪ್ಕೊಳ್ಳೋದಿಲ್ಲ. ಆ ಬಂದಿಗೆ ಕರವೆಯ ಬೆಂಬಲ ಇಲ್ಲ. ಇದಿಷ್ಟು ಕರವೇ ನಾರಾಯಣಗೌಡ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಖಂಡ ಕರ್ನಾಟಕ ಬಂದ್ ಮಾಡಬೇಕು ಅಂತ ಏನಾಗಿತ್ತು, ಆ ವಿಚಾರದಲ್ಲಿ ಕನ್ನಡ ಸಂಘಟನೆಗಳಲ್ಲಿ ಒಮ್ಮತ ಮೂಡಿಲ್ಲ. ಕನ್ನಡ ಸಂಘಟನೆಗಳ ಹೋರಾಟದಲ್ಲೂ ಕೂಡ ಸ್ವಪ್ರತಿಷ್ಠೆ ಕಂಡು ಬರ್ತಾ ಇದೆ. ಬಂದ್ಗೆ ಒಮ್ಮತ ಮೂಡಿಲ್ಲ. ನಾರಾಯಣಗೌಡ ಬಣ ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ವಾಟಾಳ್ ನಾಗರಾಜ್ ಬಂದ್ ಕರೆಗೆ ನಾರಾಯಣಗೌಡ ಬಣ ವಿರೋಧ ವ್ಯಕ್ತಪಡಿಸಿದೆ. ನಮ್ಮ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕರವೇ ನಾರಾಯಣಗೌಡ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಈಗ ಹಲವು ಕನ್ನಡಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಹಂತವಾಗಿ ಒಂದ್ ಕಡೆ ರಾಜಭವನ ಮುತ್ತಿಗೆ, ಬೆಳಗಾವಿ ಚಲೋ, ಮತ್ತೊಂದು ಕಡೆ 18ಕ್ಕೆ ಸಭೆ ಮಾಡ್ತಾರೆ. ಮಾರ್ಚ್ 22ಕ್ಕೆ ಬಂದ್ ಮಾಡಲು ಮುಂದಾಗ್ತದೆ. ಸರ್, ನಿಮ್ಮ ಬೆಂಬಲ ಬಂದ್ಗೆ ಇದನ್ನ ಇಲ್ವಾ ಸರ್? ಯಾವುದೇ ಕಾರಣಕ್ಕೆ ನಾನು ಇವತ್ತಲ್ಲ ಯಾವತ್ತೂ ಸಹ ಬಂದನ್ನ ಒಪ್ಕೊಂಡವನಲ್ಲ, ಬಂದನ್ನ ಬೆಂಬಲಿಸಿಲ್ಲ. ಇವತ್ತಿಗೂ ಬಂದ್ಗೆ ಬೆಂಬಲ ಕರ್ನಾಟಕ ರಕ್ಷಣಾ ವೇದಿಕೆದು ಇಲ್ಲ. ಯಾಕೆಂದ್ರೆ ಒಪ್ಪತ್ತು ದುಡಿದು ಒಂದು ದಿನ ಬೆಳಗಿಂದ ಸಂಜೆವರೆಗೂ ದುಡಿದು ತಿನ್ನುವಂತ ಲಕ್ಷಾಂತರ ಮಂದಿ ಕರ್ನಾಟಕದೊಳಗಡೆ ಇದ್ದಾರೆ. ಅವತ್ತು ದುಡಿಬೇಕು, ಅವತ್ತು ತಿನ್ನಬೇಕು. ಅವತ್ತು ದುಡಿದ್ರೆ ಆ ಕುಟುಂಬ ನಡೆಯೋದು ಅಂತ ಲಕ್ಷಾಂತರ ಆ ಜನರನ್ನ ನಾವು ನೋಡದೆ ಏಕಾಏಕಿ ಮಾತಿಗೆ ಮುಂಚೆ ಬಂದು ಅನ್ನೋದು ಕೊನೆಯ ಬ್ರಹ್ಮಾಸ್ತ್ರ. ಅದು ಬ್ರಹ್ಮಾಸ್ತ್ರವಾಗೇ ಉಳಿಬೇಕು ಯಾವತ್ತಿಗೂ. ಅಷ್ಟೊಂದು ಸುಲಭ ಅಲ್ಲ. ಒಂದು ಬಂದ್ ಮಾಡೋದು, ಇಡೀ ರಾಜ್ಯವನ್ನ ಬಂದ್ ಮಾಡೋದು ಸುಲಭ ಅಲ್ಲ. ಇಡೀ ರಾಜ್ಯ ಯಾಕೆ, ಒಂದು ಬೆಂಗಳೂರನ್ನ ಬಂದ್ ಮಾಡೋದು ಸುಲಭ ಅಲ್ಲ. ಹಾಗಿರುವಾಗ ಹುಡುಗಾಟಕ್ಕಾಗಿ ಬಂದ್ ಮಾಡಬೇಕು ಅನ್ನೋದು ಉದ್ದೇಶ ಏನು? ಉದ್ದೇಶ ಯಾಕೆ ಬಂದನ್ನ ಮಾತಿ ಮುಂಚೆ ಕರೆ ಕೊಡ್ತೀರಿ? ಒಂದು ಚಳವಳಿ ಅನ್ನೋದು ಯಾರ ಪ್ರತಿಷ್ಠೆಯೋ ಇಲ್ಲ ಯಾವುದೋ ಪ್ರಚಾರಕ್ಕಾಗೋ ಮಾಡುವಂತ ಚಳವಳಿ ಅಲ್ಲ. ಒಂದು ಚಳವಳಿ ಅಂದಾಗ ಚಳವಳಿಯ ಯಾವ್ದಾದ್ರು ಒಂದು ವಿಚಾರ ಇಟ್ಕೊಂಡು ಚಳವಳಿ ಮಾಡುವಾಗ ಅದಕ್ಕೆ ಉತ್ತರ ಬೇಗ ಸಿಗಬೇಕು, ಇಲ್ಲ ಅದು ತಡವಾದ್ರೂ ಸಹ ಉತ್ತರ ಸಿಗಬೇಕು. ಅದು ಬಿಟ್ಟು ಪ್ರತಿಷ್ಠೆಗಾಗಿ ಇಲ್ಲ ಇನ್ನೇನೋ ಒಂದು ಪ್ರಚಾರದ ದೃಷ್ಟಿಗಾಗಿ ನಾವು ಬಂದು ಮತ್ತೊಂದು ಮಾಡ್ತೀವಿ ಅಂದ್ರೆ ಇಲ್ಲಿ ಲಕ್ಷಾಂತರ ಮಕ್ಕಳ ಭವಿಷ್ಯವನ್ನ ನಾವು ನೋಡಬೇಕಾಗತ್ತೆ. ಈಗ ಯಾಕೆ ಇದ್ದಕ್ಕಿದ್ದಂಗೆ ಬಂದ್ ಅಂತ ಓದಂಥದ್ದು? ಅದಕ್ಕಾಗಿ ನನಗೆ ವ್ಯಕ್ತಿಗತವಾಗಿ ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವ್ರ ಬಗ್ಗೆ ಭಾರಿ ಗೌರವ ಇದೆ. ಹಿರಿಯ ಹೋರಾಟಗಾರರಿದ್ದಾರೆ, ನನಗೆ ಗೌರವ ಇದೆ. ಆದ್ರೆ ಎಲ್ಲಾ ಸಂದರ್ಭಕ್ಕೂ ಬಂದೇ ಮಾಡಬೇಕು ಅನ್ನೋ ಉದ್ದೇಶ ಇದೆಯಲ್ಲ, ಅದನ್ನ ನಾನು ಒಪ್ಪೋದಿಲ್ಲ. ಕೊನೆಯ ಪ್ರಶ್ನೆ, ಬಂದ್ಗೆ ಬೆಂಬಲ ಇಲ್ಲ ಮತ್ತು ಈ ಒಂದು ವಿಚಾರ ಯಾವುದೇ ಕಾರಣಕ್ಕೂ ನಾನು ಬಂದನ್ನ ಒಪ್ಕೊಳ್ಳೋದಿಲ್ಲ. ಆ ಬಂದಿಗೆ ಕರವೆಯ ಬೆಂಬಲ ಇಲ್ಲ. ಇದಿಷ್ಟು ಕರವೇ ನಾರಾಯಣಗೌಡ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.